ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟುಕರಾರು, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟುಕರಾರು. ಏನಿಹುದೇನೋ ಏನಿಹುದೇನೋ ಅರಿತವರಾರು. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಎಮ್ಮಯ ದಿನಗಳು ಮುಗಿಯುತ್ತ ಬರಲು ಬಿಡು ಎಂದೀಶನು ಆಜ್ಞಾಪಿಸಲು. ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ನಾ ಬಿಡಲಾರೆನು, ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ. ಬಿಡಿಸುವುದಿರಿಸುವುದು ಅವನಧಿಕಾರ. ದೇವರ ಮನೆ ಇದು ಈ ಜಗವೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ಈಗಲೇ ಬಿಡುವನೇ ಬಿಡಬೇಕಷ್ಟೇ, ಈಗಲೇ ಬಿಡುಯನೇ ಬಿಡಬೇಕಷ್ಟೇ. ನಾವಾಗಿಯೇ ಸಹ ಬಿಡಬಹುದಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು. ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು. ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿದೊಳ್ಳು. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ. ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಪ್ರಕೃತಿ ಸ್ಮರಣೆ. ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಪ್ರಕೃತಿ ಸ್ಮರಣೆ. ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು, ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು. ಈ ನಮ್ಮಿರುವ ದೇವನ ಆಸ್ತಿ, ಈ ಜಗವೆಲ್ಲ ದೇವರ ವಸತಿ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಧನ್ಯವಾದಗಳು. ಸ್ವಾಗತ. ಬಿಚ್ಚ ಮನಸ್ಸಿನ ಸಹೋದರಿ ಸಂಘ ಭಂಗವಯ್ಯ, ಸಂಘಗಳುಂಟು ಒಂದ ಹಿಡಿ ಒಂದ ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ ಶರಣರ. ಎಲ್ಲ ಮನದಲ್ಲಿ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ಸಾರ ಸಜ್ಜನರ ಸಂಘದಿಂದ ಸಮಾಗಮಗೊಂಡಿರುವ ಈ ಶಿವಾನುಭವ ಗೋಷ್ಠಿ ಮತ್ತು ದಸರಾನುಭವ ಗೋಷ್ಠಿ ತುಂಬಿ ನೋಡ ಖಂಡೇಶ್ವರ.
ನಡೆನುಡಿಗಳೆಲ್ಲರಲ್ಲೂ ಪರಿಪೂರ್ಣನಾಗಿರ್ತಕ್ಕಂಥ ಇಂದಿನ ಆನ್ಲೈನ್ ಉಪನ್ಯಾಸ ಗೋಷ್ಠಿಯ ಉಪನ್ಯಾಸಕರಾದ ಸಹೋದರ ಶ್ರೀ ಶ್ರೀಶೈಲ್ ಕಟ್ಟಿಸರ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರ ಕಿರುಪರಿಚಯನ್ನ ಹೇಳಲು ಇಚ್ಛಿಸುತ್ತೇನೆ. ಇವರು ಈಗ ಗೋಷ್ಠಿಯ ಅತ್ಯಂತ ಕರ್ಮಣ್ಯವಾದಿ ಫಲವನ್ನು ಅಪೇಕ್ಷಿಸುವುದು ನಿನ್ನ ಅಧಿಕಾರ ಇಲ್ಲ ಎಂಬಂತೆ ಇಂದಿನ ಈ ಒಂದು ಇಂದಿನ ಒಂದು ಉಪನ್ಯಾಸದ ವಿಷಯ ಗೀತೋಪದೇಶ. ಈ ಗೀತೋಪದೇಶ ಎಂಬ ವಿಷಯದ ಕುರಿತು ನಾವೆಲ್ಲರೂ ಉತ್ಸಾಹದಿಂದ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕರವಿಡಿದೆತ್ತಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನವನ್ನ ಸ್ಮರಿಸ್ತಾ ಇಂದಿನ ಈ 90 ಉಪನ್ಯಾಸಕರಾಗಿ ತಾವು ಆಯ್ಕೆ ಮಾಡಿಕೊಂಡು ನನಗೊಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ, ಅಂದ್ರೆ ನಾನು ಉಪನ್ಯಾಸಕನಲ್ಲ, ಆ ರೀತಿಯಾಗಿ ಒತ್ತಿ ಹೇಳ್ತಾರೆ ಅಂತ ಕೇಳಿದಾಗ ನನಗೂ ಒಂದು ಕುತೂಹಲ ಇತ್ತು. ಹೌದಲ್ಲ, ಈ ಭಗವದ್ಗೀತೆ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ, ನಾನ್ಯಾಕೆ ಇದನ್ನು ಓದಬಾರ್ದು ಅಂತ ಹೇಳಿ ನಾನು 10ನೇ ಕ್ಲಾಸ್ ನಲ್ಲಿ ಇದ್ದಾಗ ಒಂದು ಭಗವದ್ಗೀತೆ ಪುಸ್ತಕವನ್ನ ಬಹಳಷ್ಟು ಪ್ರಯತ್ನ ಪಟ್ಟು ತರಿಸ್ಕೊಂಡೆ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಲ್ಲಿ ಭಗವದ್ಗೀತೆ ಓದೋರು ಯಾರು ಇರ್ಲಿಲ್ಲ, ಆ ಒಂದು ಹವ್ಯಾಸ ಕೂಡ ಇರ್ಲಿಲ್ಲ. ಅದಕ್ಕೆ ಒಂದು ಸಿದ್ಧ ಸೂತ್ರ ಯಾವ್ದಪ್ಪ ಅಂದ್ರೆ ಭಗವದ್ಗೀತೆ. ಇದು ಹಿಂದೂ ಧರ್ಮದ ಒಂದು ಪ್ರಮುಖವಾಗಿರ್ತಕ್ಕಂಥ ಗ್ರಂಥ. ಇದನ್ನ ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಬೋಧನೆಯನ್ನ ಮಾಡ್ತಾನೆ ಅರ್ಜುನನಿಗೆ. ಯಾವ ಕಾರಣಕ್ಕಾಗಿ ಬೋಧನೆ ಮಾಡ್ತಾನೆ ಅಂತ ಮುಂದೆ ನೋಡೋಣ ನಾವು. ಅದರಲ್ಲಿ ಏನೆಲ್ಲ ಆತನಿಗೆ ಹೇಳ್ತಾನೆ. ನಾವು ಶ್ರೀಕೃಷ್ಣನ ಹುಟ್ಟಿನ ಬಗ್ಗೆ ನೋಡೋದಾದ್ರೆ, ಶ್ರೀಕೃಷ್ಣ ಯದುವಂಶದಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀಕೃಷ್ಣ, ಆತನ ಒಂದು ಮಾವ ಯಾರಪ್ಪ ಅಂದ್ರೆ ಕಂಸರಾಜ. ಕಂಸರಾಜ ಏನಪ್ಪಾ ಅಂತಂದ್ರೆ ಆತನ ಸಹೋದರಿ ಯಾರಪ್ಪ ಅಂದ್ರೆ ದೇವಕಿ. ದೇವಕಿಯ ಮಗನಾಗಿ ಈತ ಶ್ರೀಕೃಷ್ಣ ಪರಮಾತ್ಮ ಜನಿಸ್ತಾನೆ. ಆದ್ರೆ ಆ ಕಂಸನಿಗೆ ಏನಿರ್ತಪ್ಪ ಅಂದ್ರೆ, ನಿನ್ನ ಸಹೋದರಿಯ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ನಿನಗೆ ಸಾವಿದೆ ಅಂತಕ್ಕಂಥ ಒಂದು ಆತನಿಗೆ ಜ್ಯೋತಿಷಿಗಳು ಹೇಳಿರೋದ್ರಿಂದ ಆತ ಏನ್ ಮಾಡ್ತಾನೆ, ದೇವಕಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನು ಕೊಲ್ತಾ ಇರ್ತಾನೆ. ಅವಾಗ ದೇವಕಿ ಹೇಗಾದ್ರೂ ಮಾಡಿ ಈ ಒಂದು ಮಗುವನ್ನ ರಕ್ಷಿಸ್ಕೋಬೇಕು, ಈ ಒಂದು ಕಂದನನ್ನ ನಾನು ಉಳಿಸ್ಕೋಬೇಕು ಅಂತ ಹೇಳಿ ಒಂದ್ಸಲ ಈ ಮಗುವನ್ನ ನದಿಯಲ್ಲಿ ತೇಲಿಬಿಟ್ಟಾಗ ಆ ಮಗು ಹೋಗಿ ಮುಂದೆ ಏನಪ್ಪಾ ಅಂತಂದ್ರೆ ಅದು ಯಶೋಧರೆ ಮತ್ತು ಯಶೋದೆ ಕಡೆ ಹೋಗ್ತದೆ. ಅಲ್ಲಿ ಆತನ ಒಂದು ಜೀವನ ನಡೀತದೆ. ಅಲ್ಲಿ ಗೋವುಗಳನ್ನ ಕಾಯ್ತಾ, ಅಲ್ಲಿ ಸಾಕಷ್ಟು ಪವಾಡಗಳನ್ನ ಮಾಡ್ತಾ ಶ್ರೀಕೃಷ್ಣ ತನ್ನ ಕಿರುಬೆರಳಲ್ಲಿ ಬೆಟ್ಟವನ್ನೇ ಎತ್ತಾನೆ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸ್ತಾ ಮುಂದೆ ಶ್ರೀಕೃಷ್ಣನ ಒಂದು ನಿಜವಾದ ರೂಪ ಗೊತ್ತಾಗಿ ಆತ ಯಾರಪ್ಪ ಅಂತಂದ್ರೆ ಕೌರವರು ಮತ್ತು ಪಾಂಡವರು ಆತನ ಸಂಬಂಧಿಗಳು ಅವ್ರ ಹತ್ರ ಬಂದಂತ ಸಂದರ್ಭದಲ್ಲಿ ಎಲ್ಲಿ ಅಧರ್ಮ ನಡೀತಿದೆ ಆ ಅಧರ್ಮ ನಡೀಲಿಕ್ಕೆ ಬಿಡಬಾರ್ದು, ಅಧರ್ಮ ಇದ್ದಾಗ ಧರ್ಮದ ವಿನಾಶ ಆಗ್ತದೆ ಅಂತಕ್ಕಂಥದನ್ನ ಕಂಡುಕೊಟ್ಟಿರ್ತಕ್ಕಂಥ ಶ್ರೀಕೃಷ್ಣ ಈ ಒಂದು ಮಹಾಭಾರತದ ಸಂದರ್ಭದಲ್ಲಿ ಅರ್ಜುನನಿಗೆ ಆತನಿಗೆ ಸಾಕಷ್ಟು ಗೊಂದಲಗಳಿರ್ತವೆ. ಯಾಕಂತಂದ್ರೆ ಮಹಾಭಾರತ ನಡೆದಿರೋದೇ ಒಂದಷ್ಟು ಭೂಮಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ. ನಾವು ಅಲ್ಲವ ಪ್ರಭುವಿನ ವಚನಗಳನ್ನ ಕೇಳಿವಿ, ಸಾಕಷ್ಟು ವಚನಕ್ಕೆ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ನಾರನೋ ಕಾಣೆ ಅಂತಕ್ಕಂಥ ಒಂದು ವಚನವನ್ನ ಕೇಳಿದಾಗ ಈ ಜಗತ್ತಿನಲ್ಲಿ ಏನ್ ನಡೆದು ಬಂದಿದೆಯಪ್ಪ ಅಂತಂದ್ರೆ ಹೆಣ್ಣು ಹಣ್ಣು ಮಣ್ಣಿಗಾಗಿಯೇ ಸಾಕಷ್ಟು ಜನ ಜೀವವನ್ನು ಕೇಳ್ಕೊಂಡಿದ್ದಾರೆ. ಆದ್ರೆ ಈ ಕ್ಲೇಶಗಳಿಂದ, ಈ ಒಂದು ದುಃಖಗಳಿಂದ ನಾವು ಹೇಗೆ ಹೊರಗೆ ಬರಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನಾಗಿರ್ತಕ್ಕಂಥ ಒಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಭಗವದ್ಗೀತೆಯನ್ನ ನಾವು ಪಂಚಮ ವೇದ ಅಂತ ಕರಿತೀವಿ. 4 ವೇದಗಳು, ಯಜುರ್ವೇದ, ಸಾಮವೇದ, ಋಗ್ವೇದ, ಅಥರ್ವಣ ವೇದ. ಈ ವೇದಗಳಲ್ಲಿ 5ನೇ ವೇದ ಯಾವ್ದಂತ ಹೇಳ್ತೀಪ್ಪ ಅಂದ್ರೆ ಪಂಚಮ ವೇದ ಅಂತಕ್ಕಂಥ ವೇದ ಯಾವ್ದಪ್ಪ ಅಂದ್ರೆ ಈ ಭಗವದ್ಗೀತೆಯನ್ನ ಪಂಚಮ ವೇದ ಅಂತ ಕರೀತಾರೆ. ಈ ಭಗವದ್ಗೀತೆಯಲ್ಲಿ ಸುಮಾರು 700 ಶ್ಲೋಕಗಳಿವೆ. ಒಂದು ಶ್ಲೋಕವನ್ನ ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿದ್ಯನಾಥನಾಂ ಅಧರ್ಮಸ್ಯ ತಥಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶೇ ಚ ದುಷ್ಕೃಷತಾಂ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗಿ ಯುಗಿ ಅಂತಕ್ಕಂಥ. ಅಂದ್ರೆ ಧರ್ಮದ ಸ್ಥಾಪನೆಗಾಗಿ, ಅದು ಧರ್ಮದ ಉಳಿವಿಗಾಗಿ ನಾವು ಏನನ್ನು ಮಾಡಿದ್ರು ಕೂಡ ತಪ್ಪಲ್ಲ ಅಂತಕ್ಕಂಥ ಮಾತುಗಳನ್ನ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಸತ್ಯ ಉಳಿಬೇಕು, ಶಾಂತಿ ನೆಲೆಸ್ಬೇಕು,
ಮನುಷ್ಯ ಮತ್ತೊಬ್ಬರ ಹಂಗಿನೊಳಗೆ ಬದುಕೋಕಿನ ಸ್ವತಂತ್ರವಾಗಿ ಬದುಕಬೇಕು. ಎಲ್ಲಿ ತಪ್ಪು ಕಾಣ್ತದೆ ಅಲ್ಲಿ ಆ ತಪ್ಪನ್ನು ಸರಿ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕು. ಇದನ್ನ ಶ್ರೀಕೃಷ್ಣ ಪರಮಾತ್ಮ ಮಾಡ್ದ. ಅದಕ್ಕಾಗಿ ಇವತ್ತಿನವರೆಗೂ ಕೂಡ ಇದು ಸಾವಿರಾರು ವರ್ಷಗಳ ಹಿಂದೆ ಇದ್ರು ಸಹಿತ ಇವತ್ತಿನವರೆಗೂ ಯಾಕೆ ಪ್ರಸ್ತುತ ಇದೆ ಅಂತಂದ್ರೆ ನಮ್ಮ ಜೀವನಕ್ಕೆ ಅತ್ಯಂತ ಸಮೀಪವಾಗಿರ್ತಕ್ಕಂತ ಮೌಲ್ಯಗಳನ್ನ ಇದು ಒಳಗೊಂಡಿರೋದ್ರಿಂದ ಇದು ನಮ್ಮೆಲ್ಲರ ಒಂದು ಬದುಕಿನ ಒಂದು ಭಾಗವಾಗಿದೆ. ಇನ್ನ ಶ್ರೀಕೃಷ್ಣನ ಬದುಕನ್ನ ನೋಡಿದ್ರೆ ಅತ್ಯಂತ ಸಂತೋಷದ ಬದುಕು, ಅಂದ್ರೆ ನಿರಾಳಮಯವಾಗಿರ್ತಕ್ಕಂಥ ಬದುಕನ್ನ ಹೇಗೆ ಬದುಕಬೇಕು, ಆತನ ಮಂದಹಾಸ, ಆತನ ನೋಟ, ಪ್ರಕೃತಿಯೊಂದಿಗೆ ಆತನ ಒಡನಾಟ, ಇವೆಲ್ಲವನ್ನ ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮನ ಮನಸ್ಸು ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿಯನ್ನ, ಅಂದ್ರೆ ಬರೇ ಆತನ ಒಂದು ಫೋಟೋ ನೋಡಿದಾಗಲೇ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ನಮ್ಮ ಮನಸ್ಸು ಶಾಂತವಾಗ್ತದೆ. ಯಾಕೆ ಅಂತಂದ್ರೆ ಆತನ ಮನಸ್ಸು ಏನಪ್ಪಾ ಅಂದ್ರೆ ಸ್ವಚ್ಛ ನಮ್ಮ ಸಿದ್ದೇಶ್ವರಪ್ಪ ಹೇಳಂಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ ಧರ್ಮದ ದಾರಿಗಾಗಿ, ಧರ್ಮಕ್ಕಾಗಿ ಇರ್ತಕ್ಕಂಥ ಒಂದು ಹೃದಯ ಯಾಪ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನ ಕುರಿತು ಸಾಕಷ್ಟು ಹಾಡುಗಳನ್ನ ರಚನೆ ಮಾಡಿದ್ದಾರೆ, ಕಥೆಗಳನ್ನ ರಚನೆ ಮಾಡಿದ್ದಾರೆ. ಅವರ ಒಂದು ಜೀವನ ಚರಿತ್ರೆಗಳನ್ನ ಸಾಕಷ್ಟು ಜನ ಹೇಳ್ತಾರೆ. ಇವತ್ತು ಶ್ರೀಕೃಷ್ಣ ಚರಿತ್ರೆಗಳನ್ನ ಹೇಳ್ತಾರೆ. ಕಾರಣ ಅಷ್ಟೇ, ಆ ಭಗವಂತನ ಒಂದು ಸ್ಮರಣೆಯಲ್ಲಿದ್ದಾಗ ನಮ್ಮ ಜೀವನದ ಅತ್ಯುನ್ನತ ಮಟ್ಟವಾಗಿರ್ತಕ್ಕಂಥ ಸಂತೋಷ, ಅದನ್ನ ಹೇಳ್ಕೊಳಕ್ ಆಗ್ಲಾರ್ದಂತ ಒಂದು ಅನುಭವಕ್ಕೆ ನಾವು ಹೋಗ್ತೀವಲ್ಲ, ಅದು ನಮ್ಮ ಬದುಕನ್ನ ಸಾರ್ಥಕತೆಗೆ ಮುಟ್ಟಿಸುತ್ತೆ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಶ್ರೀಕೃಷ್ಣನಿಗೆ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಗೋಪಾಲ ಅಂತ ಕರೀತಾರೆ, ಗೋರಕ್ಷಕ ಅಂತ ಕರೀತಾರೆ, ಮುರಳಿ ಮೋಹನ ಅಂತ ಕರೀತಾರೆ, ಗೋಪಾಲ ಅಂತ ಕರೀತಾರೆ. ಇನ್ನೆಲ್ಲ ಹೆಸರುಗಳು ಆತನನ್ನ ವರ್ಣನೆ ಮಾಡ್ತಂದ್ರೆ ಪ್ರತಿ ಹೆಸರಲ್ಲೂ ಕೂಡ ಒಂದೊಂದು ವಿಶಿಷ್ಟತೆ ಇದೆ. ಆ ಶ್ರೀಕೃಷ್ಣನ ಒಂದು ಇಡೀ ಜೀವನವೇ ಮತ್ತೊಬ್ಬರ ಬದುಕಿನಲ್ಲಿ ಕೆಟ್ಟದ್ದನ್ನ ಮಾಡದೆ ಮತ್ತೊಬ್ಬರ ಬದುಕಿಗೆ ಸಂತೋಷವನ್ನ ನೀಡೋದು ಹೇಗೆ, ನಮ್ಮ ಬದುಕನ್ನ ಹೇಗೆ ಸಾಕಾರಗೊಳಿಸ್ಬೇಕು, ಈ ಭೂಮಿಯಲ್ಲಿ ಬಂದಿರತಕ್ಕಂತ ಬದುಕನ್ನ ನಾವು ವರ್ತಮಾನದಲ್ಲಿ ಹೇಗೆ ಬದುಕ್ಬೇಕಂತಕ್ಕಂಥದ್ದನ್ನ ಶ್ರೀಕೃಷ್ಣ ಪರಮಾತ್ಮ ತುಂಬಾ ಚೆನ್ನಾಗಿ ಹೇಳಿದಾನೆ. ನಮ್ಮೆಲ್ಲ ಬದುಕುಗಳು ಹೇಗೆ ಅದಪ್ಪ ಅಂದ್ರೆ ನಮ್ಮ ಬಾಳಿಗೆ ಅವಶ್ಯಕವಾಗಿವೆ. ಇವತ್ತಿನ ಒಂದು ಒತ್ತಡದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಕಾರಣ ಇಷ್ಟೇ, ನಾವೆಲ್ಲರೂ ಏನಪ್ಪಾ ಅಂದ್ರೆ ಓಡುವ ಕುದುರೆಗಳಾಗಿದ್ದೇವೆ. ಬದುಕನ್ನ ಅರ್ಥೈಸ್ಕೊಳ್ತಾ ಇಲ್ಲ. ಈ ಮಾನವ ಜನ್ಮ ಏಕೆ ಬಂದಿದೆ? ಪುರಂದರದಾಸರು, ಕನಕದಾಸರು ಎಲ್ಲರೂ ಹೇಳಿದ್ರು, ಮಾನವ ಜನ್ಮ ಬಲು ದೊಡ್ಡದು, ಇದು ಹಾಳು ಮಾಡಿಕೊಡಬೆಲ್ಲಿರೋ ಚಪ್ಪಗಳಿರ ಅಂತೇಳಿ. ಆದ್ರೆ ನಾವೆಲ್ಲರೂ ಎದರಿಂದ ಬಿದ್ದಿದ್ವಪ್ಪ ಅಂದ್ರೆ ಆಸ್ತಿ, ಹಣ, ಅಂತಸ್ತು, ಸುಖ ಇದರಿಂದ ಬಿದ್ದಿದ್ವಿ ಹೊರತು ನಾವು ದುಃಖ ಅಂದ್ರೆ ಏನು, ಸಂತೋಷ ಅಂದ್ರೆ ಏನು, ಸುಖ ಅಂದ್ರೆ ಏನು ಅಂತಕ್ಕಂಥದ್ದು ಇನ್ನೂ ನಾವು ಯಾರು ಕಂಡ್ಕೊಳಕ್ ಆಗಿಲ್ಲ. ಯಾಕಂತಂದ್ರೆ ನಮ್ಮದು ಧಾವಂತದ ಬದುಕು. ಒಂದು ಸಣ್ಣ ಕಥೆಯನ್ನ ಹೇಳೋದಾದ್ರೆ, ಒಬ್ಬನಿಗೆ ರಾಜ ಎಲ್ಲವನ್ನ ಎಲ್ಲರಿಗೂ ಕೊಟ್ಟಿರ್ತಾನೆ. ಎಲ್ಲರೂ ಆ ಊರಲ್ಲಿ ಸುಖಿಗಳಾಗಿರ್ತಾರೆ. ಒಬ್ಬನಿಗೆ ತೃಪ್ತಿನೇ ಇರೋದಿಲ್ಲ. ಏನಪ್ಪಾ ಅಂತಂದ್ರೆ ನನಗೆ ಇನ್ನಷ್ಟು ಬೇಕು ಅಂತಕ್ಕಂಥ ಭಾವವೇ ಆತನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಆತ ರಾಜನ ಹತ್ರ ಹೋಗಿ ಕೇಳ್ತಾನೆ, ಮಹಾರಾಜರೇ, ನನಗ ಒಂದಿಷ್ಟು ಇನ್ನೂ ನೀವು ಕೊಟ್ಟಿದ್ರಲ್ಲಿ ತೃಪ್ತಿ ಇಲ್ಲ, ನನಗೆ ಇನ್ನೂ ಒಂದಿಷ್ಟು ಬೇಕು, ನೀವು ಏನಾದ್ರೂ ಕೊಡೋದಿದ್ರೆ ನನಗೆ ಕೊಡಿ ಅಂತ ಹೇಳಿ ಮಹಾರಾಜರ ಹತ್ರ ಕೇಳಿದಾಗ ಮಹಾರಾಜರು ಹೇಳ್ತಾರೆ, ನಿದ್ದೆ ಮಾಡ್ದೆ ಕಾಯ್ತಾ ಇರ್ತಾನೆ. ಇನ್ನೇನು ಬೆಳಕು ಹರಿತು, ಬಗಲಿಗೆ ಒಂದು ಪತ್ರನೆ ಹಾಕೊಂಡು ಕೈಯಾಗ ಒಂದು ಗುದ್ಲಿ ಹಿಡ್ಕೊಂಡು ಹಾಗೆ ಬರ್ತಾನೆ. ಬಂದು ಮಹಾರಾಜರೇ ಬೆಳಕಾಗಿದೆ, ಈಗ ಮಹಾರಾಜ ಬರೋಕಿನ ಮುಂಚಿತವಾಗಿ ಬಂದು ನಿಂತ್ಕೊಂಡಿರ್ತಾನೆ. ಈಗ ನಾನು ಪ್ರಾರಂಭ ಮಾಡ್ಲಿ ಅಂತಾನೆ. ಆಯ್ತು ಮಾಡು ಅಂದಾಗ ಹಾಡ್ತಾ ಹೋಗ್ತಾನೆ. ಇನ್ನೂ ಬೇಕು. ಹೀಗೆ 50-60 ಎಕರೆಗಟ್ಲೆ ದೂರ ಹೋಗಿ ಸಾಯಂಕಾಲ ಸೂರ್ಯ ಮುಳುಗು ಹೊತ್ತು ಬರ್ತೈತಿ. ಇನ್ನ ಇವನು ಮುಂದೆ ಹೋಗುದೇ ಮುಗಿದಿಲ್ಲ. ಯಾಕಂದ್ರೆ ವಾಪಸ್ ರಾಜನ ಹತ್ರ ಬರಬೇಕು. ಅವಾಗ ಒಳ್ಳೆ ವಾಪಸ್ ಓಡ್ತಾ ರಾಜನ ಬಂದು ಮುಟ್ತಾನೆ. ಅಷ್ಟೊಳಗೆ ಇದೇ ಹೊಡೆದು ಸತ್ತು ಹೋಗ್ತಾನೆ. ಕಾರಣ ಇಷ್ಟೇ, ಮನುಷ್ಯನ ಆಶೆಗಳಿಗೆ ಮಿತಿ ಇಲ್ಲ. ಈ ಆಶೆಯನ್ನ ಯಾರು ನಿಗ್ರಹಿಸ್ತಾರೆ ಅವರು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇಲ್ಲಿ ದುರ್ಯೋಧನ ತನ್ನ ಒಂದು ಆಶೆಗೆ ಮಿತಿ ಇಟ್ಕೊಂಡಿದ್ರೆ, ಅವ್ರಿಗೊಂದಷ್ಟು ಭೂಮಿಯನ್ನು ಕೊಟ್ಟು ಬಿಟ್ಟಿದ್ರೆ ಇಂಥ ಮಹಾಭಾರತದಂತ ಘಟನೆಗಳೇ ಸಂಭವಿಸ್ತಿರ್ಲಿಲ್ಲ. ಯಾಕಂತಂದ್ರೆ ಮನುಷ್ಯನ ಅತಿ ದುರಾಶೆಗಳು ನಮ್ಮನ್ನ ವಿನಾಶದ ಅಂಚಿಗೆ ಒಯ್ತವೆ ಅಂತಕ್ಕಂಥ ಮಾತುಗಳನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕಾಗಿ ನಾವು ಬದುಕನ್ನ ಹೇಗೆ ರೂಪಿಸ್ಕೊಳ್ಬೇಕು, ನಮ್ಮ ಬದುಕಿಗಾಗಿ ಶ್ರೀಕೃಷ್ಣನ ಸಂದೇಶಗಳೇನು ಅಂತಕ್ಕಂಥದನ್ನ ನೋಡೋದಾದ್ರೆ, ನಾವು ಒಂದಷ್ಟು ಶ್ರೀಕೃಷ್ಣನ ಒಂದು ಈ ಭಗವದ್ಗೀತೆಯಿಂದ, ಇವತ್ತು ಭಗವದ್ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂಥ ಅತ್ಯಂತ ಮಹತ್ವದ ದಿವಸ. ಇವತ್ತು ಪೂಜ್ಯರಾದಿಯಾಗಿ ಎಲ್ಲಾ ಒಂದು ಇವತ್ತಿನ ಈ ಒಂದು ಕಾರ್ಯಕ್ರಮದ ಆಯೋಜಕರು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಎಲ್ಲರಲ್ಲೂ ಕೂಡ ಜ್ಞಾನದ ಅರಿವು ಬರಬೇಕು, ಮನುಷ್ಯನ ಭಾವನೆಗಳಲ್ಲಿ ಬದಲಾಗಬೇಕು,
ಬದುಕನ್ನ ಕಟ್ಕೊಳ್ತಕ್ಕಂತ ರೀತಿಗಳ ಬದಲಾಗ್ಬೇಕು. ಎಷ್ಟೇ ಒತ್ತಡಗಳಿದ್ರು ಸಹಿತ ತಾಳ್ಮೆಯಿಂದ ಬದುಕನ್ನ ಸ್ಮರಿಸ್ಕೊಳ್ತಕ್ಕಂಥದ್ದಾಗ್ಬೇಕು. ಆಗಲೇ ಮೇಡಮ್ ಅವ್ರು ಹೇಳಿದ್ರು, ಇಲ್ಲ ಸರ್ ಅತ್ಯಂತ ನಯವಿನಯ, ನಮ್ಮಲ್ಲಿ ಅದನ್ನ ನಾವು ಹೇಗೆ ರೂಢಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತಪ್ಪ ಅಂತಂದ್ರೆ ನೀವ್ ಹೇಳಿದಷ್ಟು ನಮ್ಗೆ ತಾಳ್ಮೆ ಇಲ್ಲದೆ ಇರಬಹುದು. ಬಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಮೇಡಮ್ ಅವ್ರು ಸಾಕಷ್ಟು ತಾಳ್ಮೆ ಇದೆ ಸರ್ ಅವ್ರಂತ ಹೇಳಿದ್ರು. ತುಂಬಾ ನಾನು ಅವ್ರಿಗೆ ಆಭಾರಿಯಾಗಿದ್ದೇನೆ. ಕಾರಣ ಇಷ್ಟೇ, ನಾವು ಯಾರನ್ನೇ ಆಗ್ಲಿ ಯಾವುದನ್ನೇ ಆಗ್ಲಿ ನೋಡ್ತಕ್ಕಂತ ದೃಷ್ಟಿಕೋನಗಳಲ್ಲಿ ಇರ್ತದೆ. ಆ ದೃಷ್ಟಿಕೋನ ಬದಲಾಯ್ತಪ್ಪ ಅಂತಂದ್ರೆ ನಾವು ಜಗತ್ತನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ. ನಮ್ಮ ದೃಷ್ಟಿಕೋನಗಳಲ್ಲಿ ಬದಲಾಗಬೇಕು, ನಾವು ನೋಡುವಂತ ನೋಟಗಳಲ್ಲಿ ಬದಲಾವಣೆ ಆಗ್ಬೇಕು. ಅವಾಗ ಮಾತ್ರ ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದನ್ನ ಹೇಳ್ತಾ, ಇವತ್ತು ಭಗವದ್ಗೀತೆಯಿಂದ ನಾವು ಕಲಿಬಹುದಾಗಿರ್ತಕ್ಕಂಥ ಒಂದು 10 ಜೀವನ ಪಾಠಗಳನ್ನ ನಾನ್ ಕಂಡ್ಕೊಂಡ ಹಾಗೆ ನೋಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಾವು ಮೊದಲನೇದಾಗಿ ಸರಿಯಾದ ದೃಷ್ಟಿಕೋನವನ್ನ ಬೆಳೆಸ್ಕೋಬೇಕು. ಏನಿದು ಸರಿಯಾದ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳೋದು ಅಂದ್ರೆ ನಮ್ಮ ನಂಬಿಕೆಗಳಿಗೆ, ಅಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಹಾಗಿದ್ದೀನಿ, ನನಗೆ ಇದು ಆಗ್ತಾ ಇಲ್ಲ, ನನ್ನ ಜೀವನ ಹಂಗಿದೆ ಹೀಗಿದೆ, ನಮ್ಮ ಪರಿಸರ ಕೆಟ್ಟೈತೆ, ಅದು ಕೆಟ್ಟೈತೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತಕ್ಕಂಥ ಇಂತೆಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ನಮ್ಮ ಜೀವನದ ದೃಷ್ಟಿಕೋನ ಏನಿರ್ಬೇಕಪ್ಪ ಅಂತಂದ್ರೆ, ನಾನು ನೋಡಿರ್ತಕ್ಕಂಥದ್ರಲ್ಲಿ ತಪ್ಪನ್ನ ಹುಡ್ಕೋದಕ್ಕಿನ, ಈಗ ಉದಾಹರಣೆಯಾಗಿ ಒಂದು ವೈಟ್ ಶರ್ಟ್ ಹಾಕೊಂಡಿರ್ತೀವಿ ಅಂತಕ್ಕಂಥ ನೋಡೋಣ. ಒಂದು ವೈಟ್ ಶರ್ಟ್ ಹಾಕೊಂಡಂತ ಸಂದರ್ಭದಲ್ಲಿ ಒಂದು ಮಸಿ ಬಿದ್ದಿರ್ತದ, ಒಂದು ಪೆನ್ನಿನ ಮಸಿ ಅಂಗಿ ಮ್ಯಾಗ ಮೂಡಿರ್ತದ. ಅವಾಗ ನಾವೆಂತೀವಿ, ನೋಡಿ ನಿನ್ನ ಅಂಗಿಗೆ ಮಸಿ ಹೆಚ್ಚದ ಅಂತ ಯಾರಿಗಾರ ಹೇಳ್ತೀವಿ. ಆದ್ರ ನಾವ್ ಏನ್ ಗಮನಿಸುದಿಲ್ಲ ಅಂತಂದ್ರ, ಇಡೀ ಅಂಗಿ ಬಿಳಿ ಇದ್ದಿದ್ದನ್ನ ಗಮನಿಸಿಲ್ಲ ನಾವು, ಆ ಒಂದು ಕಪ್ಪು ಚಿಕ್ಕೆಯನ್ನು ಮಾತ್ರ ಗಮನಿಸಿವಿ. ಅಂದ್ರ ನಾವು ಇನ್ನ ಏನದೀವಪ್ಪ ಅಂತಂದ್ರ ನಕಾರಾತ್ಮಕ ಆಲೋಚನೆಗಳಲ್ಲಿ ಬದುಕನ್ನ ಕಟ್ಕೊಳಕತ್ತೆ. ಅಷ್ಟೆಲ್ಲ ವೈಟ್ ಇದೆ, ಒಂದು ಚುಕ್ಕೆಗಾಗಿ ನಮ್ಮ ಬದುಕನ್ನ ನಾವು ನೀ ಸರಿ ಇಲ್ಲ, ಹೌದು ನಾವು ಸರಿ ಇಲ್ಲ, ಮತ್ತೊಬ್ರು ಸರಿ ಇಲ್ಲ ಅನ್ನೋಕ್ಕಿಂತ ಮುಂಚೆಗೆ ನಾವೆಷ್ಟು ಸರಿ ಇದ್ದೇವೆ, ನಮ್ಮ ಬದುಕನ್ನ ನಾವು ಹೇಗೆ ಕಟ್ಕೊಂಡಿದ್ದೇವೆ. ನಾವು ಮತ್ತೊಬ್ಬರಿಗೆ ಒಂದು ಬೆರಳು ಮಾಡಿದ್ರೆ ಅದು ನಮ್ಮ 4 ಬೆರಳು ತೋರಿಸದೆ ಅಂತಕ್ಕಂಥ ನಾವೆಲ್ಲರಿಗೂ ಗೊತ್ತಿದ್ರು ಸಹಿತ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಪ್ರವೃತ್ತಿ, ಮೂಲ ಪ್ರವೃತ್ತಿ ಏನಪ್ಪಾ ಅಂದ್ರೆ ಬದಲಾಗೋದಿಲ್ಲ. ಯಾಕೆ ಬದಲಾಗೋದಿಲ್ಲ ಅಂತಂದ್ರೆ ಆಧ್ಯಾತ್ಮಿಕ ಪರಿಸರಕ್ಕೆ ಬರೋದಿಲ್ಲ, ತನ್ನನ್ನು ತಾನು ಆಂತರಿಕ ನಿರೀಕ್ಷಣೆ ಮಾಡ್ಕೊಳ್ಳೋದಿಲ್ಲ. ತನ್ನನ್ನು ತಾನು ಯಾವಾಗ ಮನುಷ್ಯ ಆಂತರಿಕ ನಿರೀಕ್ಷಣೆ ಮಾಡ್ಕೊಳ್ತಾನೆ, ಆತನ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದು. ತಾನರಿದರೆ ತನ್ನರಿವೇ ತನಗೆ ಗುರು ಅಂತಕ್ಕಂಥ ಒಂದು ಮಾತಿನಿದೆಲ್ಲ, ಅದು ತುಂಬಾ ಪ್ರಸ್ತುತವಾಗಿರ್ತಕ್ಕಂಥದ್ದು, ಯಾವಾಗ್ಲೂ ಸಾರುಕಲಾಗಿರ್ತಕ್ಕಂಥ ಮಾತು. ಯಾಕಂತಂದ್ರೆ ನಮ್ಮನ್ನ ನಾವು ಅರಿದೆ ಮತ್ತೊಬ್ಬರನ್ನ ಸರಿಪಡಿಸ್ತೀವಿ ಅಂತಕ್ಕಂಥದ್ದು ನಮ್ಮ ತಡ್ತನ ಆಗ್ತದೆ. ಯಾಕಂದ್ರೆ ನಮ್ಮನ್ನ ನಾವು ತಿದ್ಕೊಳ್ಳದೆ ನಾವು ಮತ್ತೊಬ್ಬರಿಗೆ ನೀ ಸರಿ ಇಲ್ಲ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ. ಅದಕ್ಕಾಗಿ ನಮ್ಮ ಜೀವನದ ದೃಷ್ಟಿಕೋನಗಳನ್ನ ನಾವು ಬದಲಾಯಿಸ್ಕೊಳ್ಬೇಕು. ನಮ್ಮ ದೃಷ್ಟಿಕೋನವನ್ನ, ಸರಿಯಾದ ದೃಷ್ಟಿಕೋನವನ್ನ ಬೆಳೆಸ್ಕೋಬೇಕು. ಇಲ್ಲ ನಮ್ಮ ನಂಬಿಕೆಗಳಿಗೆ ಮಾತ್ರ ಸರಿ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ನಾವು ಮೊದಲು ಹೊರಗೆ ಬರ್ಬೇಕು. ನಾ ಮಾಡಿದ್ದೆ ಸರಿ, ನಾ ಹೇಳಿದ್ದೆ ಸರಿ, ನನ್ ಬಿಟ್ರೆ ಯಾರೂ ಇಲ್ಲ, ನಾ ಏನ್ ಹೇಳ್ತೀನಿ ಅದನ್ನೆಲ್ಲರೂ ಒಪ್ಕೊಳ್ಬೇಕು ಅಂತಕ್ಕಂಥ ಇಂಥ ದೃಷ್ಟಿಕೋನಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕಾಗಿ ಅರ್ಜುನ ಸಾಕಷ್ಟು ಗೊಂದಲದಲ್ಲಿರ್ತಾನೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಇಲ್ಲೆಲ್ಲ ಸಹೋದರರಿದ್ದಾರೆ, ರಕ್ತ ಸಂಬಂಧಿಗಳಿದ್ದಾರೆ, ಇಷ್ಟು ಜನ ಎಲ್ಲ ಸೇರಿದ್ದಾರೆ, ಇದರಲ್ಲಿ ಕೊಂದ್ರೆ ಏನಾಗುತ್ತೆ ಅಂತಕ್ಕಂಥ ಒಂದು ಸಾಕಷ್ಟು ಗೊಂದಲದಲ್ಲಿ ಅರ್ಜುನ ಕುಂತಂತ ಸಂದರ್ಭದಲ್ಲಿ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ, ಬದುಕನ್ನ ಇಡೀ ಒಂದು ಜಗತ್ತಿನ ಎಲ್ಲಾ ಜೀವಿಗಳಿಗೂ ಅನ್ವಯಿಸ್ತಕ್ಕಂಥ ಮಾತುಗಳನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ. ಅದಕ್ಕಾಗಿ ಇವತ್ತು ಭಗವದ್ಗೀತೆ ಅಂದಿಗೂ ಇಂದಿಗೂ ಯಾವತ್ತಿಗೂ ಪ್ರಸ್ತುತವಾಗಿರ್ತದೆ. ಕಾರಣ ಇಷ್ಟೇ, ನಮ್ಮೆಲ್ಲರ ಬದುಕಿನ ಕ್ಲೇಶಗಳನ್ನ, ದುಃಖಗಳನ್ನ, ಸಮಸ್ಯೆಗಳನ್ನ, ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಎಲ್ಲಿದೆಪ್ಪ ಅಂದ್ರೆ ಭಗವದ್ಗೀತೆಯಲ್ಲಿದೆ. ಅದನ್ನಷ್ಟು ನಾವು ಆಳವಾಗಿ ಅಭ್ಯಾಸ ಮಾಡಬೇಕು. ಒಂದಷ್ಟು ಅದರ ಸೂತ್ರಗಳನ್ನ ಸರಳವಾಗಿ ಬದುಕಿನಲ್ಲಿ ಪಾಲಿಸ್ತಾ ಹೋದ್ರೆ ನಮ್ಮ ಬದುಕು ಕೂಡ ಭಗವದ್ಗೀತೆ ಹೇಳಿದಂತ ರೀತಿಯಲ್ಲಿ ಸರಳವಾಗಿ ಜೀವನ್ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಈ ಎರಡನೇ ಒಂದು ಜೀವನ ಪಾಠ ಏನು ಅಂತಂದ್ರೆ, ನಾವು ಅರ್ಥ ಮಾಡ್ಕೋಬೇಕು, ಬದಲಾವಣೆ ಪ್ರಕೃತಿಯ ನಿಯಮ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು. ಏನು ಜಗತ್ತಿನಲ್ಲಿ ಬದಲಾವಣೆ? ನಾವು ಹುಟ್ಟಿದಾಗ ಕೂಸಾಗಿದ್ವಿ, ತಾಯಿ ಹೊಟ್ಟಿನಿಂದ ಬಂದ್ವಿ, ಸ್ವಲ್ಪ ಬೆಳೆದ್ವಿ, ದೊಡ್ಡವರಾದ್ವಿ, ವಯಸ್ಸಾಗ್ತದೆ, ಸಂಸಾರ ಮಾಡ್ಕೊಂಡ್ವಿ, ಮುಪ್ಪು ಬರ್ತದೆ, ಸಾವು ಬರ್ತದೆ. ಇದೆಲ್ಲ ಜಗದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಇವತ್ತು ನಾವಿದ್ದಂಗೆ ಇದ್ದಂತ ಜಗತ್ತು ಇವತ್ತಿಲ್ಲಲ್ಲ ಅಂತಕ್ಕಂಥ ಕೊರಗೋದಕ್ಕೆ ನಾನು ಇವತ್ತು ಬದಲಾವಣೆ ಜಗದ ನಿಯಮ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು. ಇವತ್ತಿದ್ದವ್ರು ನಾಳೆ ಇರೋದಿಲ್ಲ, ನಾಳೆ ಇದ್ದಿದ್ದು ಇವತ್ತಿರೋದಿಲ್ಲ. ಅಂದ್ರೆ ಈ ಜಗತ್ತು ಬದಲಾವಣೆಗೆ ಒಳಪಡ್ತಿರ್ತದೆ. ಆ ಬದಲಾವಣೆಗೆ ಅನುಗುಣವಾಗಿ ನಮ್ಮ ಬದುಕನ್ನು ರೂಪಿಸ್ಕೋಬೇಕು ಹೊರತು ನಾವು ಪ್ರಕೃತಿಯ ನಿಯಮವನ್ನ ಮೀರ್ಲಿಕ್ಕಾಗೋದಿಲ್ಲ. ಇವತ್ತು ನಾವು ಮಳೆ ಹೆಚ್ಚಾದ್ರೂ ಬೇಯ್ತೀವಿ, ಪ್ರಕೃತಿಯೊಳಗೆ ಬಿಸಿಲು ಹೆಚ್ಚಾದ್ರೂ ಬೇಯ್ತೀವಿ. ಯಾಕೆ ಆಗ್ತಾ ಇದೆ ಬದಲಾವಣೆ ಪ್ರಕೃತಿಯಲ್ಲಿ? ಅದಕ್ಕೆ ಅದರದೇ ಆದಂತ ಕಾರಣಗಳಿದಾವ್. ಅದಕ್ಕೆ ಯಾವುದೇ ಅದರ ಹಿಂದೆ ಅದರದೇ ಆದಂತ ಒಂದು ಕಾರಣ ಇರ್ತದೆ. ಅದಕ್ಕಾಗಿ ಬದಲಾವಣೆ
ಪ್ರಕೃತಿಯ ನಿಯಮ ಅಂತೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅವಾಗ ಅರ್ಜುನ ಕೇಳ್ತಾನೆ, ಯಾಕೆ ನಾನು ಈ ಬದಲಾವಣೆ ಪ್ರಕೃತಿ ನಿಯಮ ಅಂತ ಹೇಳಕತ್ತೀನಿ, ಅರ್ಥ ಮಾಡ್ಕೊ ನೀನು. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಇಲ್ಲಿ ಇರ್ತಕ್ಕಂಥ ಹಣ ಆಸ್ತಿ ಏನೇನೋ ಮಾಡಿವಿ ಎಲ್ಲವನ್ನ ನಾವು ಇವತ್ತೇ ಸತ್ರ ನಾಳೆಗೆ ಬಿಟ್ಟು ಹೋಗ್ತೀವಿ ನಾವು. ಇನ್ನೊಂದು ಕ್ಷಣಕ್ಕ ಈ ಜೀವ ಇರ್ತದಲ್ಲೋ ಗೊತ್ತಿಲ್ಲ. ಅದಕ್ಕ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ, ವಾಸ್ತವದಲ್ಲಿ ಬದುಕು, ವರ್ತಮಾನದಲ್ಲಿ ಬದುಕು. ಹಿಂದೇನಾಗಿತ್ತಂತ ವಿಚಾರ ಮಾಡ್ಬೇಡ, ಮುಂದೇನಾಗತ್ತಂತ ಎದಿ ಹೊಡಿಬೇಡ. ಈ ಕ್ಷಣದೊಳಗೆ ನೀ ಏನ್ ಬದುಕಾಗತ್ತಿಲ್ಲ ಅದು ನಿಜವಾದ ಬದುಕು. ಮುಂದಿನ ಜೀವನವನ್ನ ಕಲ್ಪಿಸ್ಕೊಂಡು ನೀನು ಖುಷಿ ಪಡ್ತೀಯೋ ಭಯ ಪಡ್ತೀಯೋ ಅದು ನಿನ್ಗೆ ಸಂಬಂಧಿಸಿಲ್ಲ. ಯಾಕೆ ಮುಂದಿನ ಜೀವನ ಇನ್ನೂ ಬಂದೇ ಇಲ್ಲ. ಹಿಂದಿನ ಜೀವನ ಆಲ್ರೆಡಿ ಆಗಿ ಹೋಗಿದೆ. ಈಗ ನೀನೇನ್ ಬದುಕಕತ್ತಿಲ್ಲ ಇದು ಮಾತ್ರ ವಾಸ್ತವ. ಇದು ಈ ಕ್ಷಣಕ್ಕೆ ನೀ ಹೆಂಗಿದೆಯಲ್ಲ ಇದೇ ನಿಜವಾದ ಜೀವನ. ಅದಕ್ಕ ಬದಲಾವಣೆ ಅಂತಕ್ಕಂಥದ್ದು ಪ್ರಕೃತಿಯ ನಿಯಮ, ಅದನ್ನು ಒಪ್ಕೊಳ್ಬೇಕು. ಆ ಒಂದು ನಿಯಮಕ್ಕೆ ನಾವು ಬದ್ಧರಾಗಿದ್ದಾಗ ಅದಕ್ಕೆ ಹೇಳ್ತಾನ, ಇವತ್ತು ನಿನ್ನ ಸಹೋದರರನ್ನು ಕೊಲ್ತಿ ಅಥವಾ ನಿನ್ನ ತಾತನನ್ನು ಕೊಲ್ತಿಯಪ್ಪ ಅಂತಂದ್ರೆ ಇದು ಬದಲಾವಣೆ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಅವರೆಲ್ಲರೂ ಅಧರ್ಮದ ಪಕ್ಷದಲ್ಲಿದ್ದಾರೆ, ನೀನು ಧರ್ಮದ ಪಕ್ಷದಲ್ಲಿದ್ದಿ. ನೀನ್ ಯಾವುದೇ ಕಾರಣದಿಂದ ಅವ್ರನ್ನು ಕೊಂದ್ರು ಸಹಿತ ತಪ್ಪಿಲ್ಲ. ಯಾಕಂದ್ರೆ ಧರ್ಮ ಉಳಿಬೇಕಾಗಿತ್ತು, ಈ ಭೂಮಿಯಲ್ಲಿ ಸತ್ಯ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ನೀನು ಯುದ್ಧವನ್ನ ಮಾಡು. ಈ ಬದಲಾವಣೆ ಅಂತಕ್ಕಂಥ ಜಗದ ನಿಯಮ, ನೀನು ಬದಲಾಗಬೇಕು ಅಂತಕ್ಕಂಥ ಮಾತುಗಳನ್ನ ಶ್ರೀಕೃಷ್ಣ ಪರಮಾತ್ಮ ಮಾರ್ಮಿಕವಾಗಿ ಅರ್ಜುನನಿಗೆ ಹೇಳ್ತಾನೆ. ಯಾಕೆ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ನೋಡ್ರಿ, ನಾವೆಲ್ಲ ಬದಲಾವಣೆಗೆ ಹೊಂದ್ಕೊಳ್ಳಕ್ಕೆ ಕಷ್ಟ ಪಡ್ತಾ ಇರ್ತೀವಿ. ಏನೋ ಒಂದು ಹೊಸದಾಯ್ತಪ್ಪ ಅಂತಂದ್ರೆ ಹೌದಲ್ಲ ಇದಕ್ಕೆ ಹೆಂಗ್ ನಾವು ಹೊಂದಾಣಿಕೆ ಆಗ್ಬೇಕು, ನಮ್ಮ ಜೀವನವನ್ನು ಹೆಂಗ್ ಸರಿಪಡಿಸ್ಬೇಕು, ಅಥವಾ ಮನೆಯಲ್ಲಿ ಏನೋ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳು ಬರ್ತಿರ್ತವೆ. ಹೆಂಗ ಇದನ್ನ ನಾವು ಹೊಸದ್ ಮಾಡೋದು, ಹೊಸದಕ್ಕೆ ಹೆಂಗ ನಾವು ಹೊಂದ್ಕೊಳ್ಳೋದು ಅಂತಕ್ಕಂಥದ್ದು. ಅದಕ್ಕೆ ಈ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಈ ಪ್ರಕೃತಿ ಪ್ರತಿನಿತ್ಯದಲ್ಲಿ ಸಾಕಷ್ಟು ನಮಗ ತೋರಿಸ್ತಾ ಇರ್ತದೆ. ಸಾಕಷ್ಟು ಅವಘಡಗಳಾಗ್ತಿರ್ತವೆ, ಹೊಸತನ ಏನೋ ಒಂದು ಉಂಟಾಗ್ತಿರ್ತದೆ. ಇವೆಲ್ಲವೂ ಇನೋವೇಷನ್ಸ್ ಆಗ್ತವೆ, ಅನ್ವೇಷಣೆ ಸಂಶೋಧನೆಗಳು ಆಗ್ತಿರ್ತಾವ. ಅವೆಲ್ಲವುಗಳಿಗೂ ಉತ್ತರ ಏನಪ್ಪಾ ಅಂತಂದ್ರೆ ಆ ಒಂದು ಭಗವದ್ಗೀತೆಯಲ್ಲಿದೆ. ಅದಕ್ಕಾಗಿ ಬದಲಾವಣೆ ಪ್ರಕೃತಿಯ ನಿಯಮ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಮೂರನೇ ಒಂದು ಜೀವನ ಪಾಠ ಏನಪ್ಪಾ ಅಂದ್ರೆ ಸಹಿಷ್ಣುತೆ ಮತ್ತು ಕ್ಷಮೆಯನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಶ್ರೀಕೃಷ್ಣ. ಯಾಕೆ ಸಹಿಷ್ಣುತೆ, ಸಹಿಸ್ಕೊಳ್ತಕ್ಕಂಥ ಮನೋಭಾವ ಯಾಕೆ ಬೇಕು? ಯಾರೋ ಏನೋ ಹೇಳಿದ್ರು, ಯಾರೋ ಒಂದು ಬೇಯಿದ್ರು ಅಂತಕ್ಕಂತಂದ್ರೆ ಅದಕ್ಕ ನಾವು ಕೋಪಗೊಳ್ಳಬಾರ್ದು ಅಂತ ಉಮಾದೇವಿ ಒಂದು ಕೂಡ ವಚನ ಇರುತ್ತೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ. ಜೀವನದಲ್ಲಿ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಅವಕಾಶ. ಈ ಒಂದು ಜಗನ್ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ನೀವೆಲ್ಲರೂ ಆ ಬ್ರಹ್ಮಾಂಡದಲ್ಲಿ ಇದ್ದು ಬಂದ್ರಪ್ಪ, ಹೇಗಿರ್ಬೇಕು ಅಂತಂದ್ರೆ ಸಂತೋಷವಾಗಿರ್ರಿ ಅಂತ ಹೇಳಿ ಇಷ್ಟೆಲ್ಲವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಫ್ರೀ ಬೆಳಕು ಕೊಟ್ಟಿದ್ದಾನೆ, ಉಸಿರಾಡ ಗಾಳಿ ಕೊಟ್ಟಿದ್ದಾನೆ, ಬೆಳಿಲಿಕ್ಕೆ ಮಣ್ಣು ಕೊಟ್ಟಿದ್ದಾನೆ, ಕುಡಿಲಿಕ್ಕೆ ನೀರನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲವನ್ನ ಉಚಿತವಾಗಿ ಕೊಟ್ಟು ಯಾವುದಕ್ಕೂ ನಮ್ ಕಡೆಯಿಂದ ಏನ್ ಕೇಳಕತ್ತಾನ ಅಂತಂದ್ರ ಸಂತೋಷವಾಗಿ ಬಾಳಿ ಮತ್ತೊಬ್ಬರಿಗೆ ತೊಂದರೆ ಮಾಡಾರ ಬದುಕ್ರಿ. ಇಷ್ಟ ಹೇಳೋದು ಭಗವಂತ. ನಿನ್ನ ಬದುಕನ್ನ ಹೇಗೆ ಸಾರ್ಥಿಸ್ಕೊಳ್ಬೇಕಂತಂದ್ರೆ ಮತ್ತೊಬ್ಬರ ಮನಸ್ಸಿಗೆ ನೋವು ಆಗದ ಹಾಗೆ ನೀನು ಬದುಕು. ಅದೇ ನಿನ್ನ ಬದುಕಿನ ಸಾರ್ಥಕತೆ. ಈ ಭೂಮಿಯ ಮೇಲೆ ನೀನು ಲೋಕ ಕಲ್ಯಾಣಕ್ಕಾಗಿ ಬದುಕಬೇಕು, ಇಲ್ಲ ನಿನ್ನಷ್ಟಕ್ಕಾರು ನೀನು ಬದುಕು, ಮತ್ತೊಬ್ಬರಿಗೆ ತೊಂದರೆ ಕೊಡಬೇಡ ಅಂತಕ್ಕಂಥದ್ದೇ ಅವರ ಒಂದು ಯೋಚನೆ. ಅದಕ್ಕ ಇನ್ನ ಮೂರನೇತಿ ಏನಪ್ಪಾ ಅಂದ್ರ ನೀವು ಯೋಚಿಸುವ ನಾಲ್ಕನೇ ಒಂದು ಜೀವನ ಪಾಠವನ್ನ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಏನ್ ಹೇಳ್ತಾನೆ ಅಂದ್ರೆ, ನೀವು ಯೋಚಿಸುವ ವಿಧಾನವನ್ನ ಬದಲಾಯಿಸಿರಿ. ಏನ್ ನಾವು ಯೋಚಿಸುವ ವಿಧಾನಗಳಲ್ಲಿ ಏನ್ ಬದಲಾವಣೆ ಆಗ್ಬೇಕು? ನಾವೇನು ಯಾವಾಗಲೂ ವಿಚಾರ ಮಾಡ್ತಿರ್ತೀವಿ. ನಮ್ಮ ಜೀವನದ ಕೆಲವು ಘಟನೆಗಳಲ್ಲಿ ಸಾಕಷ್ಟು ನಾವು ನಕಾರಾತ್ಮಕ ಆಲೋಚನೆಗಳನ್ನೇ ಮಾಡ್ತೇವೆ. ಈ ಪರೀಕ್ಷೆ ನಾವು ಪಾಸ್ ಆಗ್ತೀವೋ ಇಲ್ಲೋ, ಇದ್ರೊಳಗೆ ಏನೋ ನಾವು ಸಾಧನೆ ಮಾಡ್ತೀವೋ ಇಲ್ಲೋ, ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಾರ ಇಲ್ಲೋ, ಮುಂದಿನ ಹಂತಕ್ಕೆ ಹೋಗ್ತಾರ ಇಲ್ಲ, ಇವೆಲ್ಲವೂ ಕೂಡ ನಕಾರಾತ್ಮಕ ಆಲೋಚನೆ. ಅದಕ್ಕ ನಮ್ಮ ಯೋಚಿಸತಕ್ಕಂಥ ವಿಧಾನದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯೋಚಿಸ್ತಕ್ಕಂಥ ವಿಧಾನದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಬದಲಾವಣೆ ಮಾಡ್ಕೊಂಡಾಗ, ನಾವು ಸೃಜನಾತ್ಮಕವಾಗಿ ವಿಚಾರ ಮಾಡಿದಾಗ ಹೊಸ ಹೊಸ ವಿಚಾರಗಳ ಒಳಹೂ ಬರಬೇಕು. ಹೊಸ ಹೊಸ ವಿಚಾರಗಳ ಒಳಹೂ ಬಂದಾಗ ನಮ್ಮ ಯೋಚಿಸ್ತಕ್ಕಂಥ ವಿಧಾನ ಬದಲಾಗ್ತದೆ, ನಮ್ಮ ಮನಸ್ಸು ನಿರ್ಲಿಪ್ತತೆಯಿಂದ ಕೂಡಿರ್ತದೆ, ಶಾಂತ ಆಗ್ತದೆ. ಅವಾಗ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಅತಿರೇಕಗಳೆಲ್ಲ ಹೋಗಿ ಬದುಕು ನಿರ್ಮಲದತ್ತ ಸಾಕ್ತದೆ. ಇವತ್ತೇನಾಗಿದೆಪ್ಪ ಅಂತಂದ್ರೆ ನಮಗೆ ಹೆಣ್ಣಾದ್ರೆ ಗಂಡಾಗಿಲ್ಲ, ಗಂಡಾದ್ರೆ ಹೆಣ್ಣಾಗಿಲ್ಲ. ಹೀಗೆ ಒಂದು ಸಿದ್ದೇಶ್ವರಪ್ಪರ ಒಂದು ಪ್ರವಚನದಲ್ಲಿ ಹೇಳ್ತಾರೆ, ಒಬ್ಬನಿಗೆ 4 ಜನ ಹೆಣ್ಮಕ್ಳು ಹುಟ್ಬಿಡ್ತವೆ, 5ನೇದ್ದು
ಗಂಡು ಹುಟ್ಟಿದಾಗ ಇಡೀ ಊರ್ ತುಂಬಾ ಎಲ್ಲ ಆತನ ಏನ್ ಮಾಡ್ತಂದ್ರೆ ಸ್ವೀಟ್ಗಳನ್ನ ಹಂಚಿ ಸಂಭ್ರಮವನ್ನ ಆಚರಣೆ ಮಾಡ್ತಾನೆ. ಜೀವನ ಸಾಗ್ತಿರ್ತದೆ. ಮಗ ಬೆಳೆದ್ ದೊಡ್ಡವನಾಗ್ತಾನೆ, 20-25 ವರ್ಷದವನಾಗ್ತಾನೆ. ಮಗು ಮದುವೆ ಮಾಡ್ತಾನೆ, ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡ್ತಾನೆ. 26ನೇ ವಯಸ್ಸಿಗೆ ಮಗ ತಂದೆ ತಾಯಿಗಳನ್ನ ಹೊರಗೆ ಹಾಕ್ತಾನೆ. ಅವಾಗ ತಂದೆ ತಾಯಿಗಳೆಲ್ಲರೂ ಆ ಮಗಳ ಹತ್ರ 4 ದಿವಸ, ಈ ಮಗಳ ಹತ್ರ 4 ದಿವಸ, ಈ ಮಗಳ ಹತ್ರ 4 ದಿವಸ ಇರ್ತಾರ. ಆ ಮಗನ ಕಡೆ ಹೋಗ್ಬಿಡಿ ಹೊಳ್ಳೆ ಮೆಳ್ಳೆ ಕಳಿಸ್ತಿರ್ತಾನ. ಕಾರಣ ಇಷ್ಟೇ ಅಂತಂದ್ರೆ, ಯಾವುದನ್ನ ಸಂಭ್ರಮಿಸಬೇಕು, ಯಾವುದನ್ನ ನಾವು ಬದುಕಿನಲ್ಲಿ ಅಳವಡಿಸ್ಕೊಡ್ಬೇಕಾಗಿತ್ತು, ಅದನ್ನೇ ಅವ್ರು ಅಳವಡಿಸ್ಕೊಡ್ದಿದ್ದಕ್ಕ ಅವರ ಜೀವನ ಏನಪ್ಪಾ ಅಂದ್ರೆ ಅತಂತ್ರ ಆಯ್ತು. ಅಂದ್ರೆ ಇಲ್ಲಿ ಹೆಣ್ಣು ಗಂಡು ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಸಮಭಾವ ಅಂತಕ್ಕಂಥದ್ದು ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥದನ್ನ ಮನಪೂರ್ವಕವಾಗಿ ಸ್ವೀಕರಿಸಿದ್ರೆ ಆತನ ಒಂದು ಯೋಚಿಸುವ ವಿಧಾನವನ್ನು ಬದಲ ಹೆಣ್ಮಕ್ಳು ಕೂಡ ನನ್ನ ಬದುಕಿಗೆ ಆಸರ ಆಗ್ತಾರೆ ಅಂತಕ್ಕಂಥ ಒಂದು ಯೋಚಿಸುವ ವಿಧಾನವನ್ನು ಬದಲು ಮಾಡ್ಕೊಂಡಿದ್ರೆ ಅವರಿಗೆ ಅಂತ ಸ್ಥಿತಿ ಬರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಮಾತುಗಳನ್ನೇ ಅವರು ಹೇಳ್ತಾರೆ. ಅದಕ್ಕೆ ಕರ್ಮಣ್ಯ ವಾದಿಕರಸ್ತು ಮಾಫಲೇಶು ಕದಾಚನ. ಅಂದ್ರೆ ನಾವು ಕರ್ಮಗಳನ್ನ ಮಾಡಬೇಕು, ಫಲಾಫಲಗಳನ್ನ ಆ ಭಗವಂತನಿಗೆ ಬಿಡಬೇಕು. ಆ ಭಗವಂತ ಲಾಸ್ಟ್ ಹೇಳ್ತಾನೆ, ನೀನ್ ಕರ್ಮವನ್ನ ಮಾಡು, ಆ ಫಲಾಫಲಗಳನ್ನ ಕೊಡು, ನನಗ್ ಬಿಟ್ಬಿಡು, ನಾ ಏನ್ ಕೊಡ್ಬೇಕೋ ಅದನ್ನ ಕೊಟ್ಟೇ ಕೊಡ್ತೀನಿ. ಅದಕ್ಕೆ ನಾವು ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ನಮ್ಮ ಒಳ್ಳೆಯ ಒಂದು ಬದುಕನ್ನು ನಾವು ಕಟ್ಕೊಳ್ತೀವಿ. ನಾವು ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ಅವುಗಳನ್ನ ಇಲ್ಲೇ ಅನುಭವಿಸಿ ಹೋಗ್ತೀವಿ ಅಂತಕ್ಕಂಥದ್ದು ಈ ಕಲಿಗಾಲದ ಸತ್ಯ. ಇನ್ನ 5ನೇ ಜೀವನ ಪಾಠ ಏನು, ಯಾಕೆ ಈ ಒಂದು ಅವ್ರು ಹೇಳ್ತಾರೆ, ಶ್ರೀಕೃಷ್ಣ ಹೇಳ್ತಾನೆ ಶಾಂತವಾಗಿರಿ ಅಂತಕ್ಕಂಥ ಮಾತು ಹೇಳ್ತಾರೆ. ಅಂದ್ರೆ ಶಾಂತಿ ಅಂತಕ್ಕಂಥದ್ದು ಮನುಷ್ಯನ ಜೀವನಕ್ಕೆ ಇವತ್ತು ಎಷ್ಟು ಅವಶ್ಯಕವಾಗಿದೆ ಅಂತಂದ್ರೆ, ನಮ್ಮೆಲ್ಲರ ಮನಸ್ಸು ಬೆಳಗ್ಗೆ ಏಳ್ತಾನೆ ಗಡಬಡದಲ್ಲಿ ಸ್ಟಾರ್ಟ್ ಆಗ್ತದೆ. ಯಾಕೆ ಶಾಂತಿ ಬೇಕು ಮನುಷ್ಯನಿಗೆ? 10 ನಿಮಿಷ ಮೌನವಾಗಿ ಕುತ್ಕೊಂಡು ನಮ್ಮನ್ನ ನಾವು ಆಂತರಿಕ ನಿರೀಕ್ಷಣೆ ಮಾಡ್ಕೊಂಡು ಹೋದಂದ್ರೆ ಶಾಂತಿಯ ಮಹತ್ವ ಗೊತ್ತಾಗ್ತದೆ. ಒಂದು ದಿವಸ ನಾವು ಯಾರ ಜೊತೆಗೂ ಮಾತಾಡದೆ ಮೌನವನ್ನು ಕೈಗೊಂಡು ನೋಡ್ರಿ, ಅವತ್ತು ನಮ್ಮ ಆಂತರಿಕ ಶಕ್ತಿ ಎಷ್ಟು ಹೆಚ್ಚಾಗಿರ್ತದಪ್ಪ ಅಂತಂದ್ರೆ ಮೌನದಲ್ಲಿರ್ತಕ್ಕಂಥ ಶಕ್ತಿ ಮತ್ತಾವುದ್ರಲ್ಲಿಯೂ ಇಲ್ಲ. ಒಂದ್ಸಲ ಸಿದ್ಧಾರೂಢರ ಶಿಷ್ಯರಾಗಿರ್ತಕ್ಕಂಥ ಗುರುನಾಥ ರೂಢರು ಕೇಳ್ತಾರ, ಯಪ್ಪ ಈ ಜಗತ್ನ್ಯಾಗ ಏನೆಲ್ಲ ಐತೆ, ಏನೆಲ್ಲ ತಿಳ್ಕೊಳ್ಳೋದೈತೆ, ಅದಕ್ಕೆ ನಾ ಏನೆಲ್ಲ ತಿಳ್ಕೊಬೇಕು, ಏನೆಲ್ಲ ಮಾತಾಡ್ಬೇಕಂತ ಮಾಡಿದಾಗ ಅವಾಗ ಸಿದ್ಧಾರೂಢರು ಒಂದ ಮಾತು ಹೇಳ್ತಾರ, ನೋಡಪ್ಪ ಗುರುನಾಥ, ಈ ಜಗತ್ನ್ಯಾಗ ತಿಳ್ಕೊಳ್ಳೋದು ಏನೂ ಇಲ್ಲ, ಸುಮ್ ಇದ್ದು ಬಿಡೋದು ಕಲಿ, ನಿನ್ ಜೀವನನ ಉದ್ಧಾರ ಆಗತ್ತಾ ಅಂತ ಹೇಳ್ತಾರ. ಅವತ್ತಿಂದ ಗುರುನಾಥ ರೂಢರು ಒಂದೂ ಮಾತಾಡೋದಿಲ್ಲ. ಅಂದ್ರೆ ಈ ಜಗತ್ನಲ್ಲಿ ತಿಳ್ಕೊಳ್ತಕ್ಕಂಥ ನಿನ್ನನ್ನ ನೀ ಆಂತರಿಕ ನಿರೀಕ್ಷಣೆ ಮಾಡ್ಕೋ, ಜಗತ್ತ ನಿನಗೆ ಅರ್ಥ ಆಗ್ತೈತೆ ಅಂತ ಹೇಳಿದಂತ ಒಂದೇ ಒಂದು ಮಾತಿಗೆ, ಗುರುವಿನ ಮಾತಿಗೆ ಕಟ್ಟಬಿಟ್ಟಂತ ಗುರುನಾಥರು ಇಡೀ ಜೀವನ ಪರ್ಯಂತ ಮಾತಾಡದೇ ತಮ್ಮ ಒಂದು ಕೃತಿಗಳ ಮೂಲಕ ತಮ್ಮ ಒಂದು ಸಾಹಿತ್ಯವನ್ನ ಸಮಾಜದ ಒಂದು ಓರೆಕೋರೆಗಳನ್ನ ತಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ಶಾಂತತೆ ಅಂತಕ್ಕಂಥದ್ದು ಮನುಷ್ಯನ ಬದುಕನ್ನ ಬದಲಾಯಿಸಿ, ಎಷ್ಟೋ ಒತ್ತಡದಲ್ಲಿದ್ದಾಗೂ ಸಹಿತ 10 ನಿಮಿಷ ನಾವು ಶಾಂತಿಯ ಒಂದು ಧ್ಯಾನ ಯೋಗಗಳನ್ನ ಮಾಡಿದಾಗ ಮನಸ್ಸು ಬದಲಾವಣೆ ಆಗ್ತದೆ. ನಮ್ಮ ಒಂದು ಕೆಟ್ಟ ಆಲೋಚನೆಗಳು ಹೋಗಿ ಒಳ್ಳೆಯ ಆಲೋಚನೆಗಳು ಹೋಗೋಮಕ್ಕೆ ಕಾರಣ ಆಗ್ತದೆ. ಒಂದು ಕ್ಷಣ ನಾವು ನಮ್ಮ ಶಾಂತತೆಯನ್ನ ಕಳ್ಕೊಂಡ್ವಿ ಅಂತಂದ್ರೆ ನಮ್ಮ ಇಡೀ ಜೀವನ ಹಾಳಾಗ್ತದೆ. ಕಾರಣ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ನಾವು ಶಾಂತವಾಗಿದ್ದಾಗ ಯಾರೋ ನಮ್ಮ ಎದುರಿಗೆ ಬಂದು ಜಗಳ ಮಾಡ್ತಾರೆ, ಬೈತಾರೆ, ನಮ್ಗೆ ಏನೋ ಅಂತಾರೆ, ಅವಾಗ ನಾವು ಒಂದಷ್ಟು ಶಾಂತರಾಗ್ಬಿಟ್ಟು ಅಂತಂದ್ರೆ ಅವರ ಮನಸ್ಸಿನಲ್ಲೂ ಕೂಡ ಬದಲಾವಣೆ. ಏನಪ್ಪಾ ನಾನು ಇಷ್ಟೆಲ್ಲಾ ಭೇದಾಗೂ ಸಹಿತ ಈ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ ಅಂತಂದಾಗ ಅವ್ರಿಗೂ ಕೂಡ ಒಂದು ಪ್ರಜ್ಞೆ ಬರ್ತದೆ. ಅಂತ ಒಂದು ಪ್ರಜ್ಞೆಯ ಅರಿವನ್ನ ಮೂಡಿಸ್ತಕ್ಕಂತ ಮಾತುಗಳನ್ನ ಯಾರು ಹೇಳಿದ್ರಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಹೇಳಿದ. ಇನ್ನ ಮತ್ತೊಂದು ಹೇಳ್ತಾರೆ ಅವರು, ಏನು ಹೇಳ್ತಾರೆ ಅಂದ್ರೆ, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿ. ಏನ್ ಮಾಡ್ಬೇಕು ಲೋಕ ಕಲ್ಯಾಣಕ್ಕಂದ್ರೆ, ಈ ಭೂಮಿಯ ಮೇಲೆ ನಾವೆಲ್ಲ ಹುಟ್ಟಿರೋದಪ್ಪ ಅಂದ್ರೆ ಒಂದು ಕಾರ್ಯನಿಮಿತ್ತವಾಗಿ ಹುಟ್ಟಿದ್ದೇವೆ ನಾವು. ಅಂದ್ರೆ ಈ ಬದುಕನ್ನು ಸುಮ್ಮನೆ ನಾವು ಹಾಗೆ ಬಂದ್ವಿ, ತಾಯಿ ಗರ್ಭದಿಂದ ಬಂದ್ವಿ, ಹಾಗೆ ಯೌವನವನ್ನ ಕಳೆದ್ವಿ, ಮುಪ್ಪನ್ನ ಕಳೆದ್ವಿ, ಹಾಗೆ ಹೋಗ್ಬಿಡೋದಕ್ಕಲ್ಲ. ಲೋಕ ಕಲ್ಯಾಣಕ್ಕಾಗಿ ವಸುದೈವ ಕುಟುಂಬಂ ಅಂತಕ್ಕಂಥ ಒಂದು ಮಾತು. ಇವೆಲ್ಲ ಯಾಕೆ ಶ್ರೀಕೃಷ್ಣ ಇಷ್ಟೆಲ್ಲ ಲೋಕ ಕಲ್ಯಾಣ ಅಂದ್ರೆ, ನಮ್ಮಿಂದ ಜನಹಿತ ಆಗ್ಬೇಕು, ಜನರಿಗೆ ತೊಂದರೆ ಆಗ್ಬಾರ್ದು. ನಾ ಯಾವುದೇ ಒಂದು ಒಳ್ಳೆ ಸಣ್ಣ ಕೆಲಸ ಮಾಡಿದ್ರು ಕೂಡ ಅದು ಲೋಕ ಕಲ್ಯಾಣವೇ. ನಾವು ಲೋಕ ಕಲ್ಯಾಣ ಅಂದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿ ಹೆಸರು ತಗೊಳ್ಬೇಕಂತಕ್ಕಂಥದ್ದಲ್ಲ. 4 ಜನರಿಗೆ ನಮ್ಮ ಮಾತುಗಳಿಂದ ಹಿತ ಅನಿಸಿದ್ರು ಕೂಡ ಅದೊಂದು ಲೋಕ ಕಲ್ಯಾಣ. ಯಾರೋ ಹಸಿದವರಿಗೆ ಒಂದು ರೊಟ್ಟಿ ಕೊಟ್ಟರು ಕೂಡ ಅದೊಂದು ಲೋಕ ಕಲ್ಯಾಣ. ಯಾರೋ ಇವತ್ತು ದೈನ್ಯ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಒಂದಷ್ಟು ಎದ್ದು ನಿಲ್ಲಿಸ್ತಕ್ಕಂಥ ಒಂದು ನೈತಿಕ ಸ್ಥೈರ್ಯ ಕೊಡ್ತಕ್ಕಂಥದ್ದು ಕೂಡ ಒಂದು ಲೋಕ ಕಲ್ಯಾಣ. ಹೀಗೆ ಹಲವಾರು ಬಗೆಯಲ್ಲಿ ಯಾರು ಅಶಕ್ತರದಾರ, ಯಾರು ಅಸ್ಪೃಶ್ಯರದಾರ, ಯಾರು ತುಳಿತಕ್ಕ ಒಳಗಾಗಿ ಅದಾರ, ಯಾರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರ, ಅಂತವರ ಬದುಕಿಗೆ ಒಂದಷ್ಟು ನಮ್ಮ ಕಡೆ ಆಗಿರ್ತಕ್ಕಂಥ ಸಹಾಯವನ್ನ ನಾವು ಮಾಡಿದ್ರೆ ಅದೇ ಲೋಕ ಕಲ್ಯಾಣ.
ಲೋಕ ಅಂದ್ರೆ ಇಡೀ ಜಗತ್ತಿನಲ್ಲಿ ಯಾವುದೇ ಜೀವಿಗಳಿಗೆ ಆಗಿರ್ಬೋದು, ಬರೀ ಕೇವಲ ಮನುಷ್ಯರಿಗೆ ಅಂತಲ್ಲ, ಯಾವುದೇ ಜೀವಿಗಳಿಗೂ ಕೂಡ ನಾವು ನಮ್ಮ ಕಡೆಯಿಂದ ಆದಂತ ಒಂದು ಸಹಾಯವನ್ನ ಮಾಡೋದಾದ್ರೆ ಅದು ನಮ್ಮ ಬದುಕಿನ ಸಾರ್ಥಕತೆ ಅಂತಕ್ಕಂಥದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಹೀಗೆ ಬದುಕಿನ ಪಾಠಗಳನ್ನ ನಾವು ನೋಡ್ತಾ ಹೋದ್ರೆ ಮತ್ತೆ ಒಂದು ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಮಾತು ಹೇಳತ್ತಂದ್ರೆ ನಿರ್ಭೀತರಾಗಿರಿ ಅಂತಕ್ಕಂಥ ಒಂದು ಜೀವನ ಪಾಠವನ್ನ ಹೇಳ್ತಾರೆ. ಹೇಗೆ ನಿರ್ಭೀತರಾಗಿರೋದು ಅಂದ್ರೆ ನಮ್ಮ ಬದುಕೇನಂದ್ರೆ ಭಯದಲ್ಲಿ ಬದುಕಾಕತ್ತೀವಿ ನಾವು. ಭಯ ಅಂತಕ್ಕಂಥದ್ದು ನಮ್ಮ ಜೀವನವನ್ನ ಅದು ತಿಂದ್ಬಿಟ್ಟಿದೆ. ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಭಯದಿಂದಲೇ ಸತ್ತೋದ್ರ ಕಾರಣ ಇಷ್ಟೇ, ನಮ್ಮಲ್ಲಿ ನಿರ್ಭೀತಿಯನ್ನ ರೂಢಿಸ್ಕೊಳ್ತಕ್ಕಂಥ ಗುಣ ಇಲ್ಲದೆ ಇರ್ತಕ್ಕಂಥದ್ದು. ನಾವೆಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಏನಕ್ಕಿಪ್ಪ ಅಂತಂದ್ರ ಫ್ಯಾನಿಕ್ ಆಗ್ತೀವಿ. ಯಾಕೆ ಫ್ಯಾನಿಕ್ ಆಗ್ತೀವಿ ಅಂತಂದ್ರ ಆ ವಿಷಯದ ಜ್ಞಾನ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮ ಅಜ್ಞಾನದ ಮೂಲಕ ನಾವ್ ಇವತ್ತು ಏನಾಗತ್ತಪ್ಪ ಅಂದ್ರ ಭಯಭೀತರ ಆಗತ್ತೀವಿ. ಅದಕ್ಕಾಗಿ ಹೇಳ್ತಾರ ಅವರು, ನಿರ್ಭೀತರಾಗ್ರಿ. ಭೀತಿ ಇರಬಾರ್ದು ಮನುಷ್ಯನಿಗೆ, ಭಯ ಇರಬಾರ್ದು. ಯಾಕೆ ಭಯ ಬರ್ತದೆ ಅಂತಂದ್ರ ನಮ್ಮ ಅಜ್ಞಾನದಿಂದ ಭಯ ಬರ್ತದೆ. ಒಂದು ವಿಷಯವನ್ನ ಅರ್ಥೈಸಿಕೊಳ್ಳುವಲ್ಲಿ ನಾವು ವಿಫಲರಾದಾಗ ಭಯ ಬರ್ತದೆ. ಅದಕ್ಕಾಗಿ ನಾವು ನಿರ್ಭೀತವಾಗಿ ನಿರ್ಬಿಡೆಯಿಂದ ಬದುಕ್ತಕ್ಕಂಥದ್ದು, ಯಾರ ದಾಸ್ಯದ ಹಂಗಿನಲ್ಲಿರದೆ ಬದುಕ್ತಕ್ಕಂಥದ್ದನ್ನ ಕಲಿಬೇಕು. ಭಯ ಅಂತಕ್ಕಂಥದ್ದು ಇಡೀ ನಮ್ಮ ಅರ್ಥ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತದೆ. ನಾವು ಬದುಕಲು ಕಲಿಯಿರಿ ಅಂತಕ್ಕಂಥ ಒಂದು ಸ್ವಾಮಿ ಜಗದಾತ್ಮಾನಂದರ ಒಂದು ಪುಸ್ತಕನ ಓದಿದಾಗ ಅದ್ರಲ್ಲಿ ಭಯ ಎಷ್ಟು ಮನುಷ್ಯನನ್ನು ಕೊಲ್ಲುತ್ತ, ಭಯದ ರೂಪಗಳ್ಯಾವು ಅಂತಕ್ಕಂಥದನ್ನ ಪ್ರತಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಾಧ್ಯ ಆದ್ರೆ ಅಂತ ಒಂದು ಪುಸ್ತಕವನ್ನ ಓದ್ಕೊಳ್ಳಿ. ಭಯ ಅಂದ್ರೆ ಏನು, ಭಯ ಯಾಕೆ ನಮ್ಮನ್ನ ಆವರಿಸುತ್ತೆ, ಆ ಭಯದಿಂದ ನಾವು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ಬೇಕು, ಭಯವನ್ನ ನಿಯಂತ್ರಿಸ್ಬೇಕಾದ್ರೆ ನಮ್ಮಲ್ಲಿ ಏನ್ ಬೇಕು, ಎಲ್ಲವನ್ನ ಆ ಒಂದು ವಿಚಾರಗಳಲ್ಲಿ ಶ್ರೀಕೃಷ್ಣನ ವಿಚಾರಗಳನ್ನೇ ಆ ಬದುಕಲು ಕಲಿಯಿರಿ ಪಾಠದಲ್ಲಿ ಒಂದು ಬುಕ್ದಲ್ಲಿ ಸ್ವಾಮಿ ಜಗದಾತ್ಮಾನಂದರ ಬರೆದಿದ್ದಾರೆ. ಸಾಧ್ಯ ಆದ್ರೆ ಅದನ್ನ ಒಂದ್ಸಲ ಓದಿ. ಅದಕ್ಕಾಗಿ ನಾವು ನಿರ್ಭೀತವಾಗಿರ್ತಕ್ಕಂಥ ಬದುಕನ್ನ ಬದುಕಬೇಕು. ಅಂದ್ರೆ ನಾವು ಯಾರ ಹಂಗಿಗೂ ಒಳಗಾಗದೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರೋ ಒಂದು ಬರ್ತಾರೆಪ್ಪ, ಯಾರೋ 1000 ಬರ್ತಾರೆ, ಭಯ ಯಾಕೆ ಪಟ್ಕೊಳ್ತೀವಿ ಅಂತಂದ್ರೆ ನಮ್ಮ ಕಾರ್ಯದಲ್ಲಿ ಪೂರ್ವ ತಯಾರಿ ಇರದೇ ಇರಬಹುದು, ಅಥವಾ ನಮಗೇನೋ ಮಾಡಿಬಿಡ್ತಾರೆ ಅಂತಕ್ಕಂಥ ಭಯ ಇರಬಹುದು. ಎಲ್ಲವುಗಳಿಂದ ನಾವೇನಪ್ಪಾ ಅಂದ್ರೆ ಮೊದಲು ಮುಕ್ತರಾಗಬೇಕು. ಮನಸ್ಸಿನಿಂದ ಭಯವನ್ನು ತೆಗೆದು ಅಂದ್ರೆ ಅರ್ಧ ಕೆಲಸ ಸಾಧಿಸಿದಂಗ. ಇವತ್ತು ಯಾವ್ದೋ ಒಂದು ಎಕ್ಸಾಮ್ ಕೊಂಟಿವಿ, ಈ ಎಕ್ಸಾಮ್ದಾಗ ಯಾವ ಕ್ವಶನ್ ಬರ್ತಾವೋ ಏನೋ, ಹೆಂಗ್ ಬರ್ತಾವ ಏನೋ. ಅರ್ಧ ಮಕ್ಕಳಿಗೆ ಇವತ್ತು ನೋಡ್ರಿ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾವು, ಕೆರೆಗಳಿಗೆ ಹೋಗಿ ಜಿಗಿತಾವು, ಬಿಲ್ಡಿಂಗ್ ಮ್ಯಾಗಿಂದ ಜಿಗಿತಾವು. ಕಾರಣ ಎಷ್ಟೇ ಅಂತಂದ್ರೆ ಅವರಿಗೆ ಭಯ ಅದಕ್ಕ ಅಂತವರಿಗೆ ಒಂದು ಜೀವನ ಪಾಠ ಏನಪ್ಪಾ ಅಂದ್ರೆ ನಿರ್ಭೀತರಾಗೋದನ್ನ ಕಲಿಸ್ತಕ್ಕಂಥದ್ದು. ನಮ್ಮ ಮಕ್ಕಳಿಗೆ ಇವತ್ತು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಶಿಕ್ಷಣ ಇವತ್ತಿದೆ. ಶಾಲೆಗೆ ಬಂದ್ರಲ್ಲಿ ಶಿಕ್ಷಕರು ಹೊಡಿತಾರೆ ಅಂತಕ್ಕಂಥ ಭಯದಿಂದ ಎಷ್ಟೋ ಮಕ್ಕಳು ಶಾಲೆ ಬಿಡ್ತಕ್ಕಂಥ ಪರಿಸ್ಥಿತಿಗಳಿದಾವ. ಶಾಲೆಯಲ್ಲಿ ಹೋದ್ರೆ ಏನೋ ಕೇಳಿ ನನಗೆ ಅಸಹ್ಯ ಮಾಡ್ತಾರೆ ಅಂತಕ್ಕಂಥ ಎಷ್ಟೋ ಒಂದು ಈ ಕಾಲೇಜಿನ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಘಟನೆಗಳೆಲ್ಲ ಇವೆಲ್ಲ ಯಾಕಂತಂದ್ರೆ ನಮ್ಮಲ್ಲಿ ನಿಷ್ಕಲ್ಮಶದಿಂದ ಮನಸ್ಸಿನಲ್ಲಿ ಯಾವುದೇ ಕ್ಲೇಶಗಳನ್ನ ಇಟ್ಕೊಳ್ಳದೆ ದುಃಖ ಬಂದಾಗ ಹೇಗೆ ಎದುರಿಸ್ಬೇಕು, ಬದುಕಿನಲ್ಲಿ ಸೋಲು ಗೆಲುವುಗಳು ಬಂದಾಗ ಹೇಗೆ ಮುನ್ನಡಿಬೇಕು, ಎಲ್ಲ ಜೀವನ ಪಾಠಗಳನ್ನ ಆ ಕೃಷ್ಣ ಪರಮಾತ್ಮ ನಮ್ಗೆ ಹೇಳಿಕೊಟ್ಟಿದ್ದಾನೆ. ಅದಕ್ಕಾಗಿ ಆತನ ಸಂದೇಶಗಳು ಯಾವತ್ತಿಗೂ ಸಾರ್ವಕಾಲಿಕ. ಅದಕ್ಕಾಗಿ ಇವತ್ತು ಪೂಜ್ಯರಾದಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ನಿರ್ವಹಿಸ್ತಕ್ಕಂಥ ಶಾಂತಲಾ ಮೇಡಮ್ ಆಗಿರ್ಬೋದು, ಅಂಬಿಕಾ ಮೇಡಮ್ ಆಗಿರ್ಬೋದು, ನಮ್ಮನ್ನ ಸ್ವಾಗತ ಮಾಡಿರ್ತಕ್ಕಂಥ ದೇಸಾಯಿ ಮೇಡಮ್